ಇನ್ನು ನಟ ದರ್ಶನ್ ಕತೆಗೆ ಹೋದರೆ ಜಾಮೀನಿನ ಮೇಲೆ ನಟ ದರ್ಶನ್ ಹೊರಗಡೆ ಇದ್ದಾರೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಪರೇಷನ್ ಆಗಬೇಕು, ಸರ್ಜರಿ ಆಗಬೇಕು ಅಂತ ಹೊರಗಡೆ ಬಂದು ಕಳೆದ 4 ವಾರದಿಂದ ಬರೀ ಫಿಸಿಯೋಥೆರಪಿ ಮಾಡ್ಕೊಂಡು BGS ಅಲ್ಲಿ ಅಡ್ಮಿಟ್ ಆಗಿರೋ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಕಿಲ್ಲಿಂಗ್ ಸ್ಟಾರ್ಗೆ ಮತ್ತಷ್ಟು ಕಂಟಕ ಎದುರಾಗೋದು ಫಿಕ್ಸು. ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ ರಿಟ್ರೀವ್ ಆಗಿದೆ. ಹೈದರಾಬಾದ್ನ FSL ರಿಪೋರ್ಟ್ಗಳು ಬಂದಿವೆ. ಅದರಲ್ಲಿ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ ರಿಟ್ರೀವ್ ಆಗಿರೋದ್ರಿಂದ ಅಲ್ಲಿ ಶೆಡ್ ಅಲ್ಲಿ ಆರೋಪಿ ದರ್ಶನ್ ಫೋಟೋ ರಿಟ್ರೀವ್ ಆಗಿದೆ. ಒಂದಿಷ್ಟು ಜನರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ. ರೇಣುಕಾ ಕೊಲೆಯಾದ ದಿನ ಶೆಡ್ ಅಲ್ಲಿ ತೆಗೆಸ್ಕೊಂಡಿದ್ದಂತ ಫೋಟೋ ಅದು. ರವಿಶಂಕರ್, ಅನುಕುಮಾರ್, ಜಗದೀಶ್ ಮತ್ತು ದರ್ಶನ್ ಈ 4 ಜನರ ಜೊತೆಗಿರುವ ಫೋಟೋ. ದರ್ಶನ್ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರಲ್ಲ CV ನಾಗೇಶ್, ಆ ಮಾತಿಗೆ ಸಾಕ್ಷಿ ರೂಪದಲ್ಲಿ ಸಿಕ್ಕಿದೆ. ರಿಟ್ರೀವ್ ಆದ ಫೋಟೋಗಳೇ ಇದೀಗ ಪ್ರಮುಖ ಸಾಕ್ಷ್ಯಗಳಾಗಿ ಪ್ರಕರಣದಲ್ಲಿ ಉಳ್ಕೊಳ್ತವೆ. ಹಲವು ಆಯಾಮಗಳಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಈ CV ನಾಗೇಶ್ ಹೇಳಿದ್ರು, ಅಯ್ಯೋ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ನೋಡಿ, ನನ್ನ ಮೊಬೈಲು ನಾನು ಇಲ್ಲಿದ್ದೀನಿ, ಹೈಕೋರ್ಟಲ್ಲಿ ಇದ್ದೀನಿ, ನಾನು ಇಂಥಲ್ಲಿದ್ದೀನಿ ಅಂತ ತೋರಿಸ್ಬೋದು ಅಂತ ಜಡ್ಜ್ ಮುಂದೆ ಪ್ರಾತ್ಯಕ್ಷಿಕೆ ಎಲ್ಲ ಮಾಡಿ ತೋರಿಸ್ಬಿಟ್ಟಿದ್ರು. ಆದರೆ ಈಗ ಶೆಡ್ ಮುಂದೆ ಇರುವ ಫೋಟೋಗಳು ರಿವೀಲ್ ಆಗಿದೆ. ನೀವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳಿ ನೀವೇನೋ ಗೂಗಲ್ ಮ್ಯಾಪಲ್ಲಿ ಮಾಡ್ಬೋದು, ಬಟ್ ಫೋಟೋಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಹಳ ಪ್ರಮುಖವಾಗಿ ಆ ಸಾಕ್ಷ್ಯವನ್ನು ಮುಂದಿಟ್ಕೊಳ್ತಾರೆ. ಅದರಲ್ಲಿ ಯಾರ್ಯಾರು ಈ ಪ್ರಕರಣದ ಆರೋಪಿಗಳಿದ್ದಾರೆ, ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿ ಯಾರಿದ್ದಾರೆ ಅವ್ರ ಜೊತೆಗೇನೆ ತೆಗೆದುಕೊಂಡಿರುವಂಥ ಫೋಟೋ, ಹಿಂದೆ ಒಂದು ಗಾಡಿ, ಅದಲ್ಲದೆ ಒಂದು ಗ್ರೂಪ್ ಫೋಟೋ, ಇವೆಲ್ಲವೂ ಕೂಡ ನಟ ದರ್ಶನ್ ಕೃತ್ಯ ನಡೆದ ಸಂದರ್ಭದಲ್ಲಿ ಆ ಶೆಡ್ಡಲ್ಲೇ ಇದ್ದರು, ಕೊಲೆ ಮಾಡೋದ್ರಲ್ಲಿ ಪ್ರಮುಖ ಕಾರಣವಾಗಿದ್ದರು ಅನ್ನೋದಕ್ಕೆ ಸಾಕ್ಷ್ಯವಾಗುತ್ತೆ. ಇದು ಹೈದರಾಬಾದ್ನ FSL ರಿಪೋರ್ಟ್. ನೀವು ನೆನಪಿದ್ರೆ ಒಂದಿಷ್ಟು ರಿಪೋರ್ಟ್ಗಳು, ಒಂದು 8 ರಿಪೋರ್ಟ್ಗಳು ಬರೋದು ಬಾಕಿ ಇತ್ತು ಅಂತ ಹೇಳಿದ್ರಲ್ಲ, ಆ ರಿಪೋರ್ಟ್ ಈಗ ಅಡಿಷನಲ್ ಚಾರ್ಜ್ ಶೀಟ್ನ ರೂಪದಲ್ಲಿ ಇದು ಸಲ್ಲಿಕೆ ಆಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಫೋಟೋಗಳು ಈಗ ಆಲ್ರೆಡಿ ಒಂದಿಷ್ಟು ಸಾಕ್ಷ್ಯಗಳಿದೆ ಅಥವಾ ಒಂದಿಷ್ಟು ಮಾತುಕತೆಗಳಾಗಿದೆ, ಅವರಿಗೆ ಒಂದು ಜಾಮೀನು ಕೂಡ ಕೊಟ್ಟಾಗಿದೆ. ಈಗ ಈ ಫೋಟೋಗಳಂತಂದು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಈ ಫೋಟೋಗಳು ಹೇಗೆ, ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಪ್ರಕರಣದಲ್ಲಿ? ವೆಂಕಟೇಶ್. ಪ್ರಣುತ್, ಈಗಾಗಲೇ ಏನು ಪ್ರಕರಣ ಸಂಬಂಧಪಟ್ಟಂತೆ ಕೆಲವು ಆರೋಪಿಗಳು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಇನ್ನಷ್ಟು ಜನ ಕೂಡ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರು ಕೂಡ ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಪವಿತ್ರ ಗೌಡ ಈಗ ಪರಪ್ನಗರ ಜೈಲಿನಲ್ಲಿದ್ದಾರೆ. ಇದರ ಮಧ್ಯೆ ಕೂಡ ಈಗ ಹೆಚ್ಚುವರಿಯಾಗಿ ಪೊಲೀಸರು ಒಂದು 1300 ಪುಟಗಳ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ FSL ವರದಿಯ ಆಧಾರದ ಮೇಲೆ ಕೂಡ ಫೋಟೋಗಳನ್ನು ಈಗ ಅದರಲ್ಲಿ ರಿಟ್ರೀವ್ ಮಾಡಿರುವಂಥ ಫೋಟೋಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತು ಪುನೀತ್ ಪ್ರತ್ಯಕ್ಷ ಸಾಕ್ಷಿ ಏನಿದ್ದಾನೆ ಆತನ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲಿಸಿದ್ದಾರೆ. ಈ ಫೋಟೋಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಏನು ಒಂದು CV ನಾಗೇಶ್ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಆರೋಪಿಗಳು ಆ ಸ್ಥಳದಲ್ಲಿ ಇರಲಿಲ್ಲ, ಮೊಬೈಲ್ನ ನೆಟ್ವರ್ಕ್ನ ನೋಡ್ತಾ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಆ ಪ್ರದೇಶದಲ್ಲಿ ತೋರುತ್ತೆ, ಅದೇ ಎಕ್ಸಾಕ್ಟ್ ಲೊಕೇಶನಲ್ಲಿ ಇದ್ರ ಅನ್ನೋದಕ್ಕೆ ಕೂಡ ಸಾಕ್ಷಿಗಳನ್ನು ಕೇಳಿದ್ರು. ಇದನ್ನು ಗೂಗಲ್ ಮ್ಯಾಪ್ ರೆಡಿ ಮಾಡಿರುವಂತಹ ಫೋಟೋಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನು ಮಾಡಿದ್ರು. ಇದು ಪೊಲೀಸರ ತನಿಖೆಗೆ ಒಂದು ರೀತಿ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ರು. ಆದರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಯ ಪುನೀತ್ ಹೇಳಿದಂತಹ ಏನು ಒಂದು ಹೇಳಿಕೆಗಳಿದೆ ಮತ್ತು ಆರೋಪಿಗಳಲ್ಲಿ ಇದ್ರು ಅನ್ನೋದಕ್ಕೆ ಕೂಡ ಫೋಟೋಗಳು ಕೂಡ ಸಿಕ್ಕಿದೆ. ಆ ಫೋಟೋಗಳನ್ನು ದರ್ಶನ್ ಜೊತೆ ತೆಗೆಸ್ಕೊಂಡು ರುವಂತದ್ದು ಬ್ಲಾಕ್ ಟಿ ಶರ್ಟ್ ಮತ್ತು ಬ್ಲೂ ಕಲರ್ ಜೀನ್ಸ್ ಏನು ಹಾಕೊಂಡಿದ್ರು, ಆ ಒಂದು ಡ್ರೆಸ್ನಲ್ಲಿ ಇದ್ದಂಥ ಫೋಟೋಗಳನ್ನು ಕೂಡ ಆರೋಪಿ A6, 7 ಮತ್ತು 8 ಅವರ ಜೊತೆಗಳಲ್ಲಿ ತೆಗೆಸ್ಕೊಂಡಿದ್ದಂಥ ಫೋಟೋಗಳೇನಿತ್ತು ಅವೆಲ್ಲ ಕೂಡ ಡಿಲೀಟ್ ಮಾಡಿದ್ರು. ಅದನ್ನು ಮೊಬೈಲನ್ನು ರಿಟ್ರೀವ್ ಮಾಡಿ FSLಗೆ ಕರೆದಂಥ ಸಂದರ್ಭದಲ್ಲಿ ಆ ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ಹಾಗಾಗಿ ಅಲ್ಲಿದ್ರು ಅನ್ನೋದಕ್ಕೆ ಕೂಡ ಈ ಸಾಕ್ಷಿಗಳು ಪ್ರಮುಖ ಆಗುತ್ತೆ. ಅದಾದ ನಂತರ ಏನು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಪ್ರಮುಖ ಏನು ಪ್ರತ್ಯಕ್ಷ ಸಾಕ್ಷಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮೊಬೈಲ್ ಟವರ್ ಆಗಿರ್ಬೋದು ಮತ್ತು ಆ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಎಲ್ಲವನ್ನು ಕೂಡ ಈಗಾಗಲೇ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಮೊಬೈಲ್ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ ಕೆಲವು ಫೋಟೋಗಳು ರಿಟ್ರೀವ್ ಆಗಿರಲಿಲ್ಲ, ಅಂದರೆ FSLಗೆ ಕಳಿಸಿದಂಥ ಸಂದರ್ಭದಲ್ಲಿ ವರದಿಗೆ ಬಂದಿರಲಿಲ್ಲ. ಹಾಗಾಗಿ ಅಡಿಷನಲ್ ಆಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಈ ಒಂದು ಫೋಟೋಗಳನ್ನು ಸೇರಿಸಿ ಮತ್ತು FSL ವರದಿಗಳು ಮತ್ತು CCTVಗಳ ಒಂದು ದೃಶ್ಯಗಳೇನಿದೆ ಎಲ್ಲವನ್ನು ಕೂಡ ಹೆಚ್ಚುವರಿಯಾಗಿ ಹಾಕಿದ್ದಾರೆ. ಅಂದರೆ ಈಗ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾ ಇರೋದು, ಇದು ಕೂಡ ಒಂದು ಕಡೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಮಧ್ಯಂತರ ಜಾಮೀನನ್ನು ಕೂಡ ಈ ಕೂಡಲೇ ಏನು ಒಂದು ರದ್ದು ಮಾಡಬೇಕು, ಆಪರೇಷನ್ಗೆ ಅಂತ ಹೇಳಿ ತೆಗೆದುಕೊಂಡು 5 ವಾರಗಳ ಕಾಲ 6 ವಾರ ಏನು ತೆಗೆದುಕೊಂಡಿದ್ರು ಇಲ್ಲಿವರೆಗೂ ಕೂಡ ಆಪರೇಷನ್ ಆಗಲಿಲ್ಲ ಅನ್ನುವಂತಹ ಅಂಶವನ್ನು ಮುಂದಿಟ್ಟುಕೊಂಡು ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.